शरणं 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 देवी कृपा करे पालसी अधिवरता ताये श्री गौरी पालसी अधिवरता ताये श्री गौरी शरणं 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 देवी कृपा करे शरणं 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 देवी कृपा करे पालसी अधिवरता ताये श्री गौरी पालसी अधिवरता ताये श्री गौरी शरणं 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 देवी कृपा करे ಭೂತಾರಿ ಹರಿಶ್ಕರ ಮುಂದ ಮಹಾ ತಾಯಿನೇದು ಅಂದ ಹಾಗೆ ದುಷ್ಟ ಸಂಹರಿಸಿ ಶಿಷ್ಟರ ಕಾಪಾಡ ಮಹಾ ತಾಯಿನೇದು ದುಷ್ಟ ಸಂಹರಿಸುವ ಮತ್ತೆ ಮೌತಾರ್ಷಿ ಬರಬ ನಿನಗೆ ಕೋಟಿ ನಮಸ್ಕಾರಗಳು. ಶಾಂತ, ಕೃಷ್ಣ ನದಿಯ ನೀರನ್ನು ತಂದು ಈ ತಾಯಿ ಚರಣ ಪಾದಕ್ಕೆ ಪೂಜಿಸಿ ಪುನೀತಳೆದೆಯ? ಹೌದು ಸ್ವಾಮಿ, ಈ ಭವತಾರಿಯಾದ ಈ ಭವಮಾತನ ಪೂಜಿಸಿ ನಾನು ಕೂಡ ಧನ್ಯರಾದೆ. ಬನ್ನಿ, ಈ ಪಾವನ ಮೂರ್ತಿ ಪೂಜಿಸಿ ನೀವು ಕೂಡ ನಮಸ್ಕರಿಸಿ ಪಾವನ ಮೂರ್ತಿಯಾಗಿ. ಅಮ್ಮ ಭವತಾರಿಣಿ ಬನಶಂಕರಿ, ಸದಾ ಸತ್ಯದ ಧರ್ಮದ ಹಾದಿಯಲ್ಲಿ ನಡೆಯುತ್ತಿರುವ ನನ್ನ ಮನದಾಳದ ನೀನು ಅರಿಯದೆಯಾ ತಾಯಿ? ನೀನು ಅರಿಯದೆಯಾ? ಅನಾಥ ಮಕ್ಕಳೆಂತ ನನ್ನ ಮಕ್ಕಳೆಂದು ಅಪ್ಪಿ ನನ್ನ ಹೆಸರಿಗೆ 20 ಎಕರೆ ಜಮೀನನ್ನು ಬರೆದು ಕೊಟ್ಟು ರಾಜಿ ಆಗಬೇಕಾಗಿದೆ ಇವಳನ್ನು ನನಗೆ ಸತ್ಯಾಗಿಸಿ ಹೋದ ಆ ಶಾಂತಗುಣನ ಗುಣವನ್ನು ಮುಂದಿನ ಜನ್ಮದ ತಿರುಸುವ ಸೌಭಾಗ್ಯ ನನಗೆ ಒದಗಿಸಿಕೊಡಮ್ಮ. ನಿನಗೆ ನನ್ನ ನಮಸ್ಕಾರಗಳು. ಸ್ವಾಮಿ, ನಾನು ಕೂಡ ಶ್ರೀಮಂತ ಮಗಳಾದರೂ ಯಾವುದೋ ಭೇದ ಭಾವಿಲ್ಲದೆ ನಡೆದುಕೊಂಡು ಹೋಗುತ್ತೇನೆ. ಅಷ್ಟೇ ಅಲ್ಲದೆ ಶ್ರೀಮಂತ ಪತಿಯನ್ನ ಪಡೆಯಬೇಕಾದ್ರೆ ನಾನು ಕೂಡ ಪುಣ್ಯ ಮಾಡಿದ್ದೇನೆ ಸ್ವಾಮಿ, ಪುಣ್ಯ ಮಾಡಿದ್ದೇನೆ. ಶೀತ ಮುಂದೆ ನಾನು ಹೊರದೆ ಕೈ ಹಿಡಿದುಕೊಂಡು ಬೈದ್ರಲ್ಲ, ಶ್ರೀಮಂತ ಪತಿಯ ಪಡಿಬೇಕಾದ್ರೆ ನನ್ನ ಜನ್ಮ ಸಾರ್ಥಕ ಆಯ್ತು ಸ್ವಾಮಿ, ನನ್ನ ಜನ್ಮ ಸಾರ್ಥಕವಾಯ್ತು. ಇಲ್ಲದಿದ್ದರೆ ಏನು ಶಾಂತ, ನನ್ನದು ಅನ್ನೋದು ಏನಿದೆ? ಶ್ರೀಗಳ ಸಿದ್ದೇಶ್ವರ ವಾಣಿಯಂತೆ ನನ್ನದು ಅನ್ನೋದು ಏನಿದೆ? ಒಮ್ಮೆ ಹುಟ್ಟಿ ಒಂದು ದಿನ ಸತ್ತು ಹೋಗೋದು ಈ ಕೊಳತು ಶರೀರಕ್ಕೆ, ಅದು ಎಲ್ಲ ಆಸ್ತಿ ತಾಪವೇಕೆ? ಕೊಟ್ಟವನಿಗೆ ಮರಳಿ ಕೊಡುವ ಭಾವನೆ ನಮ್ಮಲ್ಲಿ ಇಟ್ಟುಕೊಂಡಿರುವಾಗ ಸದಾ ಮಾರುತೇಶ್ವರನ ಧ್ಯಾನದಲ್ಲಿ ಒಂದು ಮುಕ್ತ ಮನಸ್ಸಿನಿಂದ ನೋಡಬೇಕು ಆ ಜೀವನದ ರಹಸ್ಯವನ್ನು. ಆ ಶಿವನ ಮೂರ್ತಿಯಿಂದ ಮಾತಾಡ್ತಿರ್ಬೇಕ ನಿಮ್ಮ ಮಾತು ಕೇಳಿ ಆ ಶಿವನ ಸಾಗರ ಅಂತ ಕರ್ಣಾಮಿ ಬರೋಣೇ ಆ ಸಾಗರ ಓಡಿ ಬಂದು ಅನ್ನೋದು ಕೇಳ್ತಿರವಿಲ್ಲ ಶಾಂತ, ಅದು ಆ ಮಾರುತೇಶ್ವರನ ಇಚ್ಛೆ. ಕಷ್ಟ ಬಂದಾಗ ಬಾಯಂದು ಕೂಗಿ ಕರೆದರೆ ಅದ್ಯಾವುದೋ ರೂಪದಲ್ಲಿ ಬಂದು ಭಕ್ತರ ಆಚರಣೆ ನೆರವೇರಿಸೋಣ ಆ ಮಾರುತೇಶ್ವರ, ಆ ಶೋಭೆಯ ಗಂಡ. ಆ ಸಮುದ್ರ ಮಂಥನ ಕಾಲದಲ್ಲಿ
ಕಾಲ ಕೊಟ್ಟು ವಿಷವನ್ನು ಕುಡಿದ ದಶಕಂಠ ಸಾವಿರ ನಂತರ ಜೋಡಿ ಶಿವಲಿಂಗನಾಗಿ ಶ್ರೀರಾಮನೊಂದಿಗೆ ಪೂಜಿಸಿ ಕೊಟ್ಟ ಅವನ ಮಹಿಮೆ ಅಪಾರವಾದುದು. ಆದರೆ ಏನು ಮಾಡುವುದು? ಯಾಕೆ ಸದಿ ಆದ್ರೆ ಎಂಬ ಉಸಿರಾಗುತ್ತಾ ಮಾತಾಡ್ತಿರ್ವಲ್ಲ, ಏನಾಗಿದೆ ನಿಮಗೆ? ಉಸಿರಿ ಹಾಕಲೇಬೇಕಾಗಿದೆ ಶಾಂತ. ನಾನು ನಾಲಿಗೆ ಇಲ್ಲದ ಮೂಕನಾಗಿದ್ದೇನೆ, ನಿನಗೆ ತೋರಿಸಲು ಕಣ್ಗಳು ಕುರುಡನಾಗಿದ್ದೇನೆ. ಆ ನಿಜ ಹೇಳಬೇಕೆಂದರೆ ಸ್ವಾಮಿ, ನನಗೆಲ್ಲವೂ ತಿಳಿದಿದೆ. ಅಂದಾಗೆ ಆ ವಿಧಿ ಬ್ರಹ್ಮಕ್ಕೆ ಬದ್ರಿಯುಗ ತಪ್ಪಿಸಲು ಯಾರ ಕೈಂದು ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವಿಲ್ಲ. ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗೋದು ನನ್ನ ಕರ್ತವ್ಯ. ಯಾಕೆ ನನ್ನ ಮುಂದೆ ಹೇಳ್ಕೊಳ್ಳಿವೆ, ನಾನು ನಿಮ್ಮ ಅರ್ಧಾಂಗಿನಲ್ಲವೇ? ಅರ್ಧಾಂಗಿ ಹೊಸ ಮೊದಲ ಗಿತ್ತಿಯಾಗಿ ನನ್ನ ಮನೆಗೆ ಪ್ರವೇಶಿಸಿ ಪ್ರಥಮ ರಾತ್ರಿಯಿಂದ ಇಲ್ಲಿವರೆಗೂ ಅನೇಕ ವರ್ಷಗಳ ಕಾಲ ನಿನಗೆ ಸುಖ ಭೋಗ ಲಾಲಾಸೆ ತೀರಿಸದ ನನ್ನಂತ ನಾಮರ್ದ ಯಾರು ಇದ್ದಾರೆ ಹೇಳು ಶಾಂತ ಈ ಸಮಾಜದಲ್ಲಿ? ಸ್ವಾಮಿ, ಹೌದು ಶಾಂತ, ಹೌದು. ಒಂದು ಹೆಣ್ಣಿಗೆ ನಿಜವಾಗಿಯೂ ಬೇಕಾಗಿರುವುದು ಕರ್ಮವೋತು ಅಲ್ಲ, ಅಧಿಕಾರವಲ್ಲ ಶಾಂತ, ಅಧಿಕಾರವಲ್ಲ. ಅವಳು ರೂಪವಂತಿ ಆಗಿದ್ದರೂ ಆ ಹೆಣ್ಣಿಗೆ ಬೇಕಾಗಿರುವುದು ದಾಂಪತ್ಯ ಸುಖ. ಆ ದುಃಖವನ್ನು ನನ್ನಿಂದ ನಿನಗೆ ಕೊಡಲಾಗಿದೆ ಎಂದರೆ ನನ್ನಂತ ಪಾಪಿ ಯಾರು ಇದ್ದಾರೆ ಹೇಳು ಶಾಂತ, ಹೇಳು. ಸ್ವಾಮಿ, ನೀವು ಪಾಪಿ ಅಲ್ಲ ಸ್ವಾಮಿ, ನೀವು ಪಾಪಿ ಅಲ್ಲ. ನನಗೆ ಬಾಳು ಕೊಟ್ಟು ಅಮಾರೋದ ಮಾಂಗಲ ನೀಡಿದ ನನ್ನ ಪಾಲನೆ ದೇವರು ಸ್ವಾಮಿ, ನನ್ನ ಪಾಲನೆ ದೇವರು. ದೇವರು ನಾನು ದೇವರೇ. ಮಳೆಗಾಗಿ ಭೂತಾಯಿ ತನ್ನ ಒಡಲು ಸೀಳಿ ನಿಂತರು. ಕತ್ತಲೆಯ ಕಾರು ಓಡು ಕವಿದು ಗುಡುಗು ಮಿಂಚಿನಂತೆ ಉತ್ತರ ಬೆಳೆಯುವ ಕೂಡ ಅಂತವನು ದೇವರೇ. ನಿತ್ತ ನೀರವಣೆ ಶಾಂತವಾಗಿಸಿ ತನ್ನ ಕತ್ತೆರಾಯನ ಕೈ ಹಿಡಿದು ಅವಿತುಕೊಂಡಾಗ ಮುತ್ತಿನ ಬೆಳೆಗರಿಗಾಗಿ ಎಳವಣಂತೆ ನಿತ್ತು ನೆಲಕ್ಕೆ ಬಿದ್ದು ಇಂಥವನು ದೇವರೇ ಶಾಂತ, ಅಂತವನು ದೇವರೇ. ದೇಹಿ ಅಂತ ಬಂದವರಿಗೆ ಹೊರ ನೀಡದ ನಾನು ದೇವರಲ್ಲ ಶಾಂತ, ದೇವರಲ್ಲ. ನಿನ್ನ ಪಾಲಿಗೆ ಏಡಿಯಾಗಿ ಬಂದ ಪುರುಷವೀಲ ನಾನು, ಪುರುಷವೀಲ. ಸಮಿಸಿ ಬಿಡು ಶಾಂತ, ನನ್ನನ್ನು ಸಮಿಸಿ ಬಿಡು. ಸ್ವಾಮಿ, ಕ್ಷಮಿಸುವಂತ ತಪ್ಪು ನೀವೇನು ಮಾಡ್ತೀರಾ? ಅದು ನನ್ನ ಪ್ರಾಣದ ಕರ್ಮ, ಅದನ್ನು ಯಾರಿಂದ ತಪ್ಪಿಸಕ್ಕೆ ಸಾಧ್ಯವಿಲ್ಲ. ಪತಿಯ ಪರದೆಯನ್ನು ನಡಿಕೊಂಡು ಹೋಗುವ ಹೆಣ್ಣು ನಾನು. ಪ್ರಾರಬ್ಧ ಕರ್ಮ ಎಂದು ಪತಿಯೇ ಪರದ ದೈವ ಎಂದು ನೀನು ನನ್ನ ನಂಬಿ ನಿನ್ನ ಹರಿಯದ ಜೀವನ ಹಾಳು ಮಾಡಿಕೊಳ್ಳಬೇಡ ಶಾಂತ, ಹಾಳು ಮಾಡಿಕೊಳ್ಳಬೇಡ. ಎಷ್ಟೇ ಡಾಕ್ಟರ್ಗೆ ತೋರಿಸಿದರು, ಪ್ರಯತ್ನಿಸಿದರು, ನನ್ನ ಮರುಮಾಮಕ್ಕೆ ಬಿದ್ದ ಪೆಟ್ಟು ಇಲ್ಲೇ ಸುಧಾರಿಸುತ್ತಿಲ್ಲ ಶಾಂತ, ಸುಧಾರಿಸುತ್ತಿಲ್ಲ. ದಯಮಾಡಿ ಈಗ ನನ್ನ ಮಾತು ಪಾಲಿಸಿ ಈ ತಾಳಿ ನನಗೆ ಒಪ್ಪಿಸಿ ಬಿಡು. ಬೇರೆ ಗಂಡನ ಮದುವೆ ಆಗಿ ಹೋಗು ಶಾಂತ, ಬೇರೆ ಗಂಡನ ಮದುವೆ ಆಗಿ ಹೋಗು. ಸ್ವಾಮಿ, ಇನ್ನೊಮ್ಮೆ ನಿಮ್ಮ ಬಾಯಿಲಂತ ಮಾತು ಬಂದಿದ್ದೆ ಆದ್ರೆ ನನ್ನ ಮೇಲೆ ಆನೆ, ನನ್ನ ಹೆತ್ತವರ ಮೇಲೆ ಆನೆ ಮರೆಯಾಗ್ತಿದೆ. ಶಾಂತ, ಶಾಂತ. ಹೌದ್ರಿ ನೋಡಿ, ಆ ಹಿಂದೆ ಆ ಸಿದ್ಧಗೌಡ ಮಾಡಿದ ನನ್ನ ತಂದೆ ತಾಯಿಗೆ ಅನ್ಯಾಯಕ್ಕಾಗಿ ನನ್ನ ತಂದೆ ತಾಯಿ ತಮ್ಮ ಮರದಿಗೋಸ್ಕರ ಹೆಣ್ಣಿಗೆ ಸೀಲ ಸಿಂಗರಂದು ಪ್ರಾಣ ಬಿಟ್ಟು ಹೋದರು. ಆದ್ರೆ ಮಗನ ಸ್ಥಾನದಲ್ಲಿ ನಿಂತು ಅವರ ಶವಕ್ಕೆ ಕಿತ್ತು ಹಚ್ಚಿದ್ದೀರಾ ನೀವು. ನನ್ನ ತಂದೆ ಮಾತೆಯಂತೆ ನನ್ನ ಮರದಿಯಾಗಿ ಮನೆಗೆ ಕರೆದುಕೊಂಡು ಬಂದಿದ್ದೀರಾ. ಅಂದಾಗಿ ನನ್ನ ತಂದೆಯ ಮಾತು ಕೊಟ್ಟನು ಅಲ್ಲೂ ಗಳಿದ್ರಾ ನೀವು? ಶಾಂತ, ಶಾಂತ. ಹೌದು ಸ್ವಾಮಿ, ವಚನ ಭ್ರಷ್ಟ ಆಗಿದ್ದು ಯಾರಿಂದ? ನನ್ನಿನ ತಾನೇ ಆ ಸಿದ್ದೇಗೌಡ ಮಾಡಿದ್ದಕ್ಕೆ ಅನ್ಯಾಯಕ್ಕಾಗಿ ಹೊಡೆಸಿಕೊಂಡು ಬಡಿಸಿಕೊಂಡು ಅದು ನಮ್ಮಿಂದ ತಾನೇ ಸ್ವಾಮಿ. ಅಂದಾಗೆ ಈ ಮನೆಯ ಒಡೆತನಾದ ನೀವು ಆ ಸಾವುಕಾರ ಸಂಪತ್ತಿಗೆ ನಿಮಗೆ ಅಪಾಯ ತಪ್ಪಿದಂತ ಆನಗತ್ತಿದೆ ಸ್ವಾಮಿ, ನನಗೆ ತಿಳಿದಿದೆ. ಅಳಬೇಡ ಶಾಂತ, ಅಳಬೇಡ. ಹೌದ್ರಿ, ನನಗಾಗಿ ನನ್ನ ಎತ್ತವರಿಗಾಗಿ ನಿಮ್ಮ ಪ್ರಾಣವನ್ನು ಮುಡಿಪಿಟ್ಟಿದ್ದೀರಾ. ಅಷ್ಟೇ ಅಲ್ಲ, ಮತ್ತೊಬ್ಬರ ಮದುವೆಯಾಗಿ ಹೋಗುವಂತ ಹೇಳ್ತಾ ಇದ್ದೀರಾ.
ಈ ಮಾಂಗಲ ಬಿಚ್ಚಿ ಮತ್ತೊಬ್ಬರು ಮದುವೆಯಾಗಿ ಹೋದ್ರೆ ಆ ದೇವರನ್ನ ಮೆಚ್ಚೋಣೆ ಇಲ್ಲ ಸ್ವಾಮಿ, ಇಲ್ಲ. ನೀವು ಕಾಮ ಪುರುಷ ಆದ್ರೂ ಚಿಂತೆವಿಲ್ಲ. ನಿಮ್ಮ ಕಾಮ ಪುರುಷವೇ ನನಗೆ ಸುಖ ಇದ್ದಂತೆ, ನಿಮ್ಮ ಪಾದ ಸುದಂತೆ ಇದಕ್ಕೆ ಸದಾ ನಾನು ಸಿದ್ಧ. ಶಾಂತ ಶಾಂತ, ಎಂತ ಕಠೋರವಾದ ಮಾತನಾಡುತ್ತಿರುವ ಈ ಕಾಲ ಕಲಿಗಾಲದಲ್ಲಿ, ತಿರುಮುರುವಿನ ಕಾಲ, ಮರೆತು ಹೋಗುವ ಕಾಲ, ತನ್ನ ಮಗಳನ್ನೇ ಮೋಹಕ ರೂಪವಾಗಿ ನೋಡುವ ಈ ಕಲಿಗಾಲದಲ್ಲಿ ಅದು ನಿನ್ನಿಂದ ಸಾಧ್ಯವೇ? ಸಾಧ್ಯಬೇಕಿಲ್ಲ. ಸಾಧ್ಯವಿಲ್ಲ ಮಾತನ್ನು ಸಾಧಿ ತೋರಿಸುವುದೇ ಈ ಹೆಣ್ಣಿನ ಧರ್ಮ ಸ್ವಾಮಿ, ಹೆಣ್ಣಿನ ಧರ್ಮ. ನೋಡಿ, ಆ ಮುರು ಅಖಂಡೇಶ್ವರ ಸಾಕ್ಷಿಯಾಗಿ, ಆ ಮಾತು ಸಾಕ್ಷಿಯಾಗಿ, ಬೇಲಾಗಿ ಆ ಶಿವ ಪರಮಾತ್ಮ ಹಾಕ್ತಾರೆ. ಈ ಮಾತು ಸಾಕ್ಷಿ ಸ್ವಾಮಿ, ಈ ಮಾತು ಸಾಕ್ಷಿ. ಹಾಗಾದರೆ ನನ್ನ ಮಾನಸಿಕ ಪುರುಷತ್ವ ಸುಧಾರಿಸುವವರೆಗೂ ಈ ವಿಷಯ ನಮ್ಮಿಬ್ಬರ ಹೊರತು ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಯಾಕಂದ್ರೆ ಪರಸ್ತ್ರೀಯರ ಹೆಣ್ಣನ್ನು ತಮ್ಮ ಕಾಮದ ದೃಷ್ಟಿಯಿಂದ ನೋಡುವ ಈ ಹಸುರ ಸಮಾಜದಲ್ಲಿ ನೀನಿನ್ನು ಸಿಂಗಾರವಾದ ಶೀಲಕ್ಕೆ ಬಂಗಾರದ ಬೆಲೆ ತರಬೇಕಾದ್ರೆ ನೀನು ದೂರದ ಸೌಭಾಗ್ಯದ ಕಣೆಯಾಗಿ ಸುಮಂಗಲ ಮಾಂಗಲ್ಯಕ್ಕೆ ಋಣಿಯಾಗಿ ಬಾಳುತ್ತೇನೆ ಎಂದು ನನಗೆ ಮಾತು ಕೊಡು. ಸತ್ಯ ಸಾವಿತ್ರಿ ತನ್ನ ವರನೆಂದ್ರೆ ತನ್ನ ವರವನ್ನು ಪಡೆದುಕೊಂಡು ಅದರಂತೆ ನಾನು ಕೂಡ ಹೆಣ್ಣಿಗೆ ಸೀಲ ಸಿಂಗರ ಎಂಬಂದು ಕಾಪಾಡಿಕೊಂಡು ಹೋಗುತ್ತೀನಿ. ಮತ್ತೆ ಮೇಲೆ ಪಾದ ಮುಟ್ಟಿ ಹತ್ತಿ ಮಾತು. ಎದ್ದೇಳು ಶಾಂತ, ಎದ್ದೇಳು. ಮೆಚ್ಚಿದೆ ಈ ನಿನ್ನ ಪತಿ ಭಕ್ತಿಗೆ. ಈ ಸಮಾಜದಲ್ಲಿ ಎಲ್ಲಾ ಹೆಣ್ಣು ಮಕ್ಕಳಿಗೆ ಎತ್ತರ ಗಂಟೆ ಆಗಲಿ. ಎಲ್ಲಿ ಒಂದ್ ಸ್ವಲ್ಪ ನಗುವಾರ್ದ. ಆಯ್ತು ರಾಜ, ನಿಂಗೆ ಇಷ್ಟದಂತೆ ಆಗಲಿ. ಈ ನಗುವಿನ ನಲುವೆಯಲ್ಲಿ ಒಂದು ಪ್ರೇಮ ಗೀತೆ ಹಾಡವಾಡ, ಏನರ್ಚಿನ? ಆಯ್ತು. ನಲ್ಲರವೇ ನೀ ಬಾರಿ ನನ್ನ ಚೆಲುವೆ ಬಳಿ ಬಾ, ಬಳಿ ಬಂದು ಸಿಹಿ ಮುತ್ತು ನೀಡು. ಬಾರೆ ನನ್ನ ಸನಿಗಗೆ ಗೆಳತಿ ಕಲ್ಲ ಬಡತಿ, ಗೆಳತಿ ಕಲ್ಲ ಬಡತಿ, ನನ್ನ ಹಾಡಿಗೆ ಕಳಕಾದಿರಿ, ನನ್ನ ಉಸಿರಿಗೆ ಉಸಿರಾದಿರಿ, ನೀಡು ನೀಡು. Mama, I love you. ಸಿಹಿ ಮುತ್ತಿನ ಕಾಣಿಕೆ ಈ ಬಾರಿ ನನ್ನ ಕೈಯಕ್ಕೆ, ಸಿಹಿ ಮುತ್ತಿನ ಕಾಣಿಕೆ ಈ ಬಾರಿ ನನ್ನ ಕೈಯಕ್ಕೆ. ಬಾರೆ ನನ್ನ ಕನಿಗಕ್ಕೆ
ಒಲವೇ ಬಾ ನನ್ನ ಚೆಲುವೆ ಬೈಬಾ ಬಳಿ ಬಂದು ಸಿರಿಮುತ್ತು ನೀಡು ಚಿನ್ನ ಏ ಚಿನ್ನ ಒಂದು ಸಿಹಿ ಮುತ್ತು ಕೊಡುವೆಯಾ ಎಂದು ನಿನ್ನ ನೋಡಿದ ಹಾಗೆ ನಿನ್ನ ಮನದಲ್ಲಿ ಎಂದು ನಿನ್ನ ಸೇರಿದ ಹಾಗೆ ಎಂದು ನಿನ್ನ ನೋಡಿದ ಹಾಗೆ ನಿನ್ನ ಮನದಲ್ಲಿ ಎಂದು ನಿನ್ನ ಸೇರಿದ ಹಾಗೆ ಅಂತರಾಳದಲ್ಲಿ ಎಂದು ನೋಡು ಮನಸ್ಸಿನಲ್ಲಿ ಶಿಲಗಳ ಸಂಗೀತವ ಹಾಡುವೆ ಶಿಲಗಳ ಸಂಗೀತವ ಹಾಡುವೆ ಕೇಶವನೆದುರಲ್ಲಿ ಗುಡಿಯಲ್ಲಿ ಕೇಶವನೆದುರಲ್ಲಿ ಅಡುಗಿನ ಮನುಷ್ಯನ ಬೆಳೆಯಿದರು ಲಾ 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 la 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 ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರಿಸಲು ಆಚಾರವೆಂಬ ಬತ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತಳಗಿ ಬೆಳಗುದಿದ್ದ ಪ್ರಕಾಶ 12ನೇ ಶತಮಾನದಲ್ಲಿ ಬಸವಣ್ಣ ಬೆಳಗಿದ ದಿವ್ಯ ಬೆಳಕಿನೆಡೆಗೆ ಶಿವ ಪಾರ್ವತಿಯರಂತೆ ಕಂಗೊಳಿಸುತ್ತಿರುವ ನನ್ನ ಅಣ್ಣ ಅತ್ತಿಗೆಯರ ಪಾದಗಳಿಗೆ ಪ್ರಣಾಮಗಳು. ಇವತ್ತಿನವರೆಗೆ ಎಲ್ಲಿಗೆ ಹೋಗಿದ್ದೆಪ್ಪ? ಊಟ ಉಪಚಾರ ಬಿಟ್ಟು ಹೊಲಕ್ಕೆ ಹೋಗಿದ್ದೇನಪ್ಪ? ಹೌದಣ್ಣ, ಹೊಲಕ್ಕೆ ಕರೆಂಟ್ ಹೋದ ತಕ್ಷಣ ಹೊಲಕ್ಕೆ ನೀರು ಹಾಯಿಸುವುದನ್ನು ಬಿಟ್ಟು ಒಂದು ತಾಸಿನ ಹಿಂದೆನೆ ಬಂದೆ. ಆದರೆ ನಾನು ಬರದರೊಳಗಾಗಿ ನಮ್ಮೂರ ಅಗಸಿಯ ಮುಂದೆ ದೊಡ್ಡ ಕುಸ್ತಿ ಕಣಾಣೆ ಏರ್ಪಟ್ಟಿತ್ತನ. ಆದ್ರೆ ಕಡೆ ಕುಸ್ತಿ ನೀನೇ ನಮ್ಮ ಇದ್ರ ಕಡೆ ಕುಸ್ತಿನೇ ಕಿತ್ತೆತ್ತಿಗೆ ಆ ಕಣದಲ್ಲಿದ್ದ ಕಡೆ ಗಡಿಯನ್ನು ನೋಡಿ ನನ್ನ ಮೈಯೆಲ್ಲ ರೋಮಾಂಚನಗೊಂಡು ಆ ಹನುಮ ಶಕ್ತಿಯ ಬಲ ನನ್ನಲ್ಲಿ ಆವರಿಸಿ ಈ ಕೈ ತುತ್ತು ಮಾಡಿ ಉಣಿಸಿದ ರಕ್ತ ಕೂಗಿ ಹೇಳಿತು, ಆ ಕಡೆ ಗಡಿಯನ್ನು ಒಗೆದು ಬಂಗಾರದ ಕಡೆ ಕೇಳೆಂದು. ನನಗೆ ತಿಳಿದ ಈ ಊರಲ್ಲಿ ಕುಸ್ತಿ ನಡೀತಪ್ಪ? ಹೌದಣ್ಣ, ಊರಿಗೆ ದೊಡ್ಡವನಾದ ಸಿದ್ದನಗೌಡ ಏರ್ಪಡಿಸಿದನು ಆ ಕಣವನ್ನು. ಆ ಕಣದಲ್ಲಿ ಆ ಗೌಡನ ಮಂಟ ಕರಿಯಾಣಿ ನನ್ನ ಕೊನೆಯ ಪಂದದ ಗಡಿ. ಮೈದ್ರ ಆ ನೀಚದ ಕಡೆಗೆ ನೀನೇ ಕೇಳಿದೆ ಮೈದ್ರ, ನೀನೇ ಕೇಳಿದೆ. ಬಲರಾಮ, ಏನಿದು ನಿನ್ನ ನಿಗುಳವಾದ ವಯಸ್ಸದ ನಡೆ? ಏನಂತ ಬೇಗ ಬೇಗನೆ ಹೇಳಬಾರದೆ? ಜಿಲ್ಲಾ ಸಹಕಾರಿ ಬ್ಯಾಂಕ್ ಚುನಾವಣಾ ಅಭ್ಯರ್ಥಿಯಾದ ಗೌಡ ಎಲ್ಲಾ ಸಹಕಾರಿ ಸೊಸೈಟಿ ಅಧ್ಯಕ್ಷರನ್ನು ಕರೆಸಿ ಅವರಿಗೆ ಜೀವ ಬೆದರಿಕೆ ಹಾಕಿದ. ಅದರಲ್ಲಿ ಒಬ್ಬಾತ ಎದ್ದು ನಿಂತು, ಏನ್ರಿ ಗೌಡ್ರೆ, ಇದು ಪ್ರಜಾಪ್ರಭುತ್ವ ಐತಿ, ರಾಜ ಮಹಾರಾಜರ ಕಾಲವಲ್ಲ, ನಮ್ಮ ಮತ ನಮ್ಮ ಹಾಕಿದೆ ಅದನ್ನು. ಅದಕ್ಕೆ ಆ ಸಿದ್ದನಗೌಡ ಸುಮ್ಮನಾದನೆ? ಇಲ್ಲನ, ಆ ಕರಿಯಾಣಿಂದ ಅವನನ್ನು ಸಿಕ್ಕಾಪಟ್ಟೆ ಹೊಡಿಸ್ಬಿಟ್ಟ. ಅವನ ಹೊಡೆತಕ್ಕೆ ಅಲ್ಲಿದ್ದ ಎಲ್ಲರೂ ಹೆದರಿ ಓಡಿ ಹೋಗ್ಬಿಟ್ರು. ಅಲ್ಲಿ ಕೊನೆಯದಾಗಿ ನಿಂತವನು ನಾನೊಬ್ಬನೇ ಮಾತ್ರ. ಮೈದ್ರ ಒಬ್ಬ ಕೆಟ್ಟ ಕ್ರೂರಿ ಇದ್ದಂತೆ ಅವನ್ನೇ ನೀನೇಕೆ ನಿಂತೀವ ಮೈದ್ರ? ಆತ ಕುರುರಿ ಆದರೇನು, ಮಹಾರಾಜ ಕೌರವ ದುರ್ಯೋಧನ ಆದರೇನು, ಆತ ಗೌಡನನ್ನು ನೋಡಿ ಮೀಸೆ ತರಿವಿ ಏನಂತ ಗೊತ್ತೇನನ್ನ? ಏನಲ್ಲೇ ಆರಾಮ್ಕೋರ್ ರಾಮಲಿಂಗನ ತಮ್ಮ ರಣೆ ಹೇಳಿ ನೀನು ಎದುರಿತಲ್ಲೇ ನನ್ನ ಕರಿಯಾಣ ಹೊಡ್ಯಾಕ. ನಿಮ್ಮಪ್ಪನ ಮಗನೇ ನೀನಾಗಿದ್ರೆ ಬಾ ಮಗನೇ ನನ್ನ ಕರಿಯಾಣ ಜೋಡಿ ಕುಸ್ತಿ ಆಡು ಅಂದ. ಅಪ್ಪು ಹುಟ್ಟಿದ ಮಗ ಎಂದು ಶಟ್ ಹೊಡೆದು ಮನೆಗೆ ಬಂದೆ ಮೈದ್ರ. ಶಡ್ಡು ಹೊಡೆಯೋದು ಅಷ್ಟೇ ಏಕೆತ್ತಿಗೆ ಆ ಕ್ಷಣಾಣಿ ನಾನು ಪ್ರತಿ ಮೀಸೆ ತಿರುವಿ ಅಪ್ಪಗ ಹುಟ್ಟಿದ ಮಗ ನಾಡಲೇ ಅಂತವಳೆ. ಆ ಕರಿಯಾಣನ್ನು ಹೊತ್ತು ಆ ಅಗಸಿಯ ಮುಂದೆ 10 ಸುತ್ತು ಹಾಕಿ ಗೌಡನ ಪಾದದ ಮೇಲೆ ಒಗೆದು ಅವನ ಎದೆ ಮೇಲೆ ಕಾಲಿಟ್ಟು ಕೇಕೆ ಹೊಡೆದ್ಬಿಟ್ಟೆ.
ಅಂದಾಗ ಈ ರೈತನ ಗುಡುಗಿಗೆ ಆ ಗೌಡರ ನಡಿಗೆ ಹೋಯ್ತು. ಇದನ್ನ ಕೇಳಿ ನನಗೆ ಯಾಕೋ ಭಯ ಆಗುತ್ತಿದೆ ತಮ್ಮ, ಭಯ ಆಗುತ್ತಿದೆ. ರೀ ನೀವೇಕೆ ಭಯ ಪಡ್ತಾ ಇದ್ದೀರಾ? ಗೆದ್ದು ಬರೋದು ಬೇರೆ ಯಾರಲ್ಲ, ನನ್ನ ಮೈದ ಗೆದ್ದು ಬಂದಿದ್ದೇನೆ. ಅವನು ಎಂತಿದ್ದಾರನ್ನು ಸಂಹರಿಸಿದ್ದಾನೆ. ಅಂತದ್ರಲ್ಲಿ ನಮ್ಮ ಕೈಲಿ ಸಂಹರಣ ಆಗ್ಲೇಬೇಕು. ಹೌದಣ್ಣ, ಮಾಡಿದವರಿಗೆ ಮಾಡಿ ತೋರಿಸಬೇಕೆನ್ನುವ ಸುಭಾಷ್ ಚಂದ್ರ ಬೋಸ್ ಅವರ ಮಾತು, ಮಾಡು ಇಲ್ಲವೇ ಮಡಿ ಎನ್ನುವ ಮಹಾತ್ಮ ಗಾಂಧೀಜಿ ಅವರ ಮಾತು ಸತ್ಯವಾಗಬೇಕಾದ್ರೆ ನಮ್ಮಂತ ಯುವ ಶಕ್ತಿಗಳು ಎದ್ದು ನಿಲ್ಲಬೇಕು. ಅಂದಾಗ ಈ ರಾಜ ರಾಮ ರಾಜ್ಯವಾಗುತ್ತದೆ. ಹೌದಣ್ಣ, ಅಣ್ಣನ ಮಾತಲ್ಲಿ ಸತ್ಯಾಂಶವಿದೆ. ಯುವ ಶಕ್ತಿಯೇ ಇದು ಶಕ್ತಿ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದಾರಣ್ಣ. ಬಾರಪ್ಪ, ಈ ನಿನ್ನ ಓದು ಮುಗಿತೇನ? ಹೌದಣ್ಣ, ಪ್ರಥಮ ರ್ಯಾಂಕ್ ಬರುವ ನಿರೀಕ್ಷೆಯಲ್ಲಿದ್ದೇನೆ. ಅದಕ್ಕೆ ನಿಮ್ಮಿಬ್ಬರ ಆಶೀರ್ವಾದ. ಎದ್ದೇಳು ತಮ್ಮ, ಎದ್ದೇಳು. ನಮ್ಮ ಆಶೀರ್ವಾದಕ್ಕಿಂತ ಇಂಥ ಮಹಾತ್ಮರ ಆಶೀರ್ವಾದ ದೊಡ್ಡದಿದೆ. ನಾವು ನಿಂತ ನೆಲ, ಬಿತ್ತುವ ಹೊಲ, ನಮ್ಮೆಲ್ಲರ ಶಕ್ತಿಯ ಬಲ. ಇದೆಲ್ಲ ಅವ್ರದೇ ಸೋದರ, ಈ ಸಾಹುಕಾರನ ಸಂಪತ್ತು. ಹೌದಣ್ಣ, ಪ್ರವೀಣ್ ಅವರು ಪದೇ ಪದೇ ಹೇಳ್ತಾ ಇರ್ತಾರೆ, ಅವರು ನಮ್ಮಟ್ಟಿಗೆ ತಂದೆಯವರೆಂದು. ಹೌದು, ಈ ನಾಡಿಗೆ ದೇವರಾಗಿದ್ದಾರೆ. ಹೌದಣ್ಣ, ಅವರು ಹೌದಪ್ಪ, ಸಮಯಕ್ಕನುಸಾರವಾಗಿ ಅವರು ಮಾಡಿದ ಘನ ಕಾರ್ಯವನ್ನು ಮುಂದೆ ಒಂದು ದಿನ ಹೇಳ್ತೀನಿ. ಅಂತವ್ರ ಮಗಳಾದ ನಮ್ಮ ಅತ್ತಿಗೆ ಪುಣ್ಯವಂತೆಯೇ ಸರಿ. ಅದನ್ನು ನನ್ನ ಬಾಯಿಂದ ಹೇಳಲಾರನು. ಇದೇ ಸಂತೋಷದಲ್ಲಿ ಒಂದು ಹಾಡನ್ನು ಹಾಡಬಾರದೆ? ನಮ್ಮ ಮನೆಯಲ್ಲಿ ನಿನಗೋ ನಿನಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಜ್ಜೆ ವಿನಾಶವಿಗೋಡಿದ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ನಮ್ಮ ಮನೆಯಲ್ಲಿ ನಿನಗೋ ನಿನಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ವಿನಾಶವಿಗೋಡಿದ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿದೆ, ಮಣ್ಣಿನಂತ ಅನಿಲನು ತಾಯಿಗಾದನು ನೋಡಿದೆ. ಆದ ಚಿಲಿಪಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿದೆ, ಮಣ್ಣಿನಂತ ಅನಿಲನು ತಾಯಿಗಾದನು ನೋಡಿದೆ. ಏರಿದರೆ ನಗುವಿನ ಒಲವೇ ತುಂಬಿದೆ, ಹಾರಾದೋ ಮನಸ್ಸಿಗೆ ಆಕಾಶವೇ ನೀನಾದೆ. ಈ ಕಲ್ಲುಗಳೇ ಕಡೆಯಾಗಲಿ ಕಲ್ಲನ ಹೊಳೆಯಲ್ಲಿಯೇ ಹೃದಯದ ಹೂಮಳೆ. ನಮ್ಮ ಮನೆಯಲ್ಲಿ ನಿನಗೋ ನಿನಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಲಾಲ 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 ಲಾಲ. ಮೈದ್ರಾ ನಡೀರಿ, ಎಲ್ಲರೂ ಸೇರಿ ಒಳಗಡೆಗೆ ಊಟ ಮಾಡೋಣ. ರೀ ನೀವು ಬನ್ನಿ, ಊಟ ಮಾಡೋಣಂತೆ. ನಡಿ, ಬಡ ಬಡ ಹಸುವಾಗೈತೆ, ಊಟ ಆಯ್ತು. ನನಗೂ ಹೊಸಾಗಿದೆ, ಒಳಗೆ ನಡೆಯಮ್ಮ.